ಗೊತ್ತಿರುವ ಹಾಗೆ ಸಾಕಷ್ಟು ಏಳು ಬೀಳುಗಳು, ಏರುಪೇರುಗಳು, ಬದಲಾವಣೆಗಳು, ಬೆಳವಣಿಗೆಗಳ ಮಧ್ಯೆ ನಡ್ಕೊಂಡು ಅವರ ಹೆಚ್ಚಿಗೆ ಕೆಲಸ ಮಾಡಿ ಯು ಶುಡ್ ಪ್ರೂವ್ ದ್ಯಾಟ್ ಮುಂಚಿತವಾಗಿ ಒಂದ್ಸಾರಿ ಸ್ಪರ್ಧೆ ಮಾಡಿದ್ರಿ ಕಿತ್ತೂರು ಕ್ಷೇತ್ರದಿಂದ. ಅವಾಗ ಸೋಲು ಅನುಭವಿಸಿದ್ರಿ. ಆದರೂ ಕೂಡ ಛಲ ಬಿಡದೆ ಕಾರ್ಯಕರ್ತರ ಜೊತೆಗೆ ಸಂಪರ್ಕದಲ್ಲಿದ್ರಿ, ಹೊಂದ್ಕೊಂಡಂತೆ ಗೆಲುವನ್ನ ಸಾಧಿಸಿದ್ರಿ. ಡೆಫಿನೆಟ್ಲಿ ಆಸ್ ಅನ್ ಪೊಲಿಟಿಷಿಯನ್ ಬದುಕಿನಲ್ಲಿ ಅಥವಾ ಅವರ ಸಂಕಷ್ಟದಲ್ಲಿ ಅಥವಾ ಖುಷಿಯಲ್ಲಿ ಅಥವಾ ಒಂದು ದುರ್ಘಟನೆ ನಡೆದಾಗ ಎಲ್ಲರ ಜೊತೆ ಇದ್ರೆ ಡೆಫಿನೆಟ್ ಆಗಿ ನಮ್ಮನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೊಳ್ಳುವಂಥ ಕೆಲಸ. ಜನಮನವ ಗೆದ್ದು ಜನಹಿತವ ಸಾಧಿಸುವವನೇ ಧನ್ಯ ನಾಯಕನು. ತಮ್ಮ ಜವಾಬ್ದಾರಿಯನ್ನ, ತಮ್ಮ ನಾಯಕತ್ವವನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರೆ? ನಾನು ವೋಟರ್ಸ್ ಕಾಮನ್ ಮ್ಯಾನ್. ನಮ್ಗೆ ಲೀಡರ್ಸ್ ಭಾಳ ಕಮ್ಮಿ. ಲೀಡರ್ಸ್ ಹತ್ತೈತೆ ಎಲ್ಲ ಹೋಗ್ಬಿಟ್ರು, ಬಟ್ ಕೊನೆಗೆ ಹಿಡಿದವರು ನನ್ನ ಕಾಮನ್ ಮ್ಯಾನ್. ಎಲ್ಲಾನು ಈಡೇರಿಸಿದ್ದೇನೆ ಅಂತ ಹೇಳಕ್ ಹೋಗಲ್ಲ, ಅಟ್ಲೀಸ್ಟ್ ಮೇಜರ್ ಪಾರ್ಟ್ ಈಡೇರಿಸಿ. SSLCಯಲ್ಲಿ ಚನ್ನಮ್ಮನ ಕಿತ್ತೂರು ತಾಲೂಕು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನವನ್ನು ತಗೊಂಡು ಯಾವ ರೀತಿ ಸ್ಟ್ರಾಟಜಿ ವರ್ಕ್ ಆಯಿತು ಅಂತ? ಡ್ರೈವ್ ಮಾಡ್ತಾರೆ 9 ಸ್ಟೂಡೆಂಟ್ಸಿಗೆ ಒಂದು BO ಸೇರಿಸಿ ಎಲ್ಲ ಡಿಪಾರ್ಟ್ಮೆಂಟ್, ನಾಟ್ ಓನ್ಲಿ ಎಜುಕೇಶನ್, ಆಲ್ ದ ಡಿಪಾರ್ಟ್ಮೆಂಟ್ಸ್. ಕಿತ್ತೂರು ಕ್ಷೇತ್ರದ ಶಾಸಕರು ಒಬ್ಬ ಟೀಚರ್ ಫ್ರೆಂಡ್ಲಿ MLA ಅಂತ ಹೇಳ್ತಿದ್ರು. ಹಾಗಾಗಿ ಈ ಮಾತನ್ನ ತಾವು ಯಾವ ರೀತಿ ಸ್ವೀಕರಿಸ್ತೀರಿ? ನನ್ನಷ್ಟು ಬೇಜಾರು ಯಾರಲ್ಲ ಅವ್ರ ಈಗ ಅವನಷ್ಟು ಅಪ್ಕೊಳ್ಳೋದೇ ಅವಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಯಾವಾಗ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಗೊಂಡ್ ಬಂತು ಆವಾಗಿನಿಂದ ಬಹಳಷ್ಟು ಶಾಸಕರ ಆರೋಪ ಅಂತಾನೆ ಹೇಳ್ಬೋದು, ನಮಗೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನಗಳ ಕೊರತೆ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ತಾವು ಚೆನ್ನಮ್ಮನ ಕಿತ್ತೂರು ಕ್ಷೇತ್ರದಲ್ಲಿ ಇದೆಲ್ಲದರ ಮಧ್ಯೆ ಯಾವ ರೀತಿ ಅನುದಾನವನ್ನು ತರ್ತಾ ಇದ್ರಿ? ಮೇಬಿ ಒಂದಿಷ್ಟು ದುಡ್ಡು ಹೆಚ್ಚಿರ್ಬೋದು ಒಂದು ಡಿಪಾರ್ಟ್ಮೆಂಟ್, ಒಂದಿಷ್ಟು ಕಮ್ಮಿ ಇರ್ಬೋದು. ಒಂದೆಲ್ಲ ಒಂದು ರೀತಿಯಿಂದ ಎಲ್ಲ ಡಿಪಾರ್ಟ್ಮೆಂಟ್. ನಿಸರ್ಗಿ ಏತ ನೀರಾವರಿ ಯೋಜನೆ ಸರ್ ಶುರು ಮಾಡಿದ್ವಿ, ಆ ಕೆಲಸ ಯಾವ ಹಂತದಲ್ಲಿ ಸರ್? ಹೊಸ ಬಸ್ ತಗೊಂಡಿದೀವಿ ಅಂತ ಹೇಳಿದ್ರೆ ಬಸ್ಗಳ ಕೊರತೆ ಆಗಿದೆ ಸರ್, ಅಥವಾ ಏನಾದ್ರು ಸಮಸ್ಯೆಗಳಾಗಿದೆ? ಒಂದಿಷ್ಟು ರಾಜಕಾರಣದ ಬಗ್ಗೆ ಮಾತಾಡೋದಾದ್ರೆ ಬರುವಂತ ಮುಂದಿನ ಚುನಾವಣೆಗೆ ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ತಮ್ಮ ಧರ್ಮಪತ್ನಿ ಅವರನ್ನಾರು ಕಣಕ್ಕಿಳಿಸುವ ನೋಡ್ರಿ, ರಾಜಕಾರಣ ಮಾಡಕ್ಕೆ ಎರಡು ಸ್ಪೀಡ್. ಕಿತ್ತೂರು ಅನ್ನೋದು ಬರೀ ಉತ್ಸವಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ, ಆ ಕೋಟೆ ಅಭಿವೃದ್ಧಿ ಕಾಮಗಾರಿ ಹಿಂದುಳಿತಾ ಇದೆ ಅಂತ ಅನ್ನುವಂಥ ಮಾತುಗಳು ಇರ್ತವೆ. ಆದರೆ ಥೀಮ್ ಪಾರ್ಕ್ ಅನ್ನುವಂಥ ಯೋಜನೆ ಶುರುವಾಯಿತು. ಸೊ ಈ ಕೆಲಸ ಯಾವ ರೀತಿ ನಡೀತಾ ಇದೆ ಸರ್, ಯಾವ ಹಂತದಲ್ಲಿದೆ? ಪ್ರತಿ ಮನೆಗಳಿಗೆ ನಲ್ಲಿ ಜೋಡಿಸಿದಾರಲ್ಲ ಪಂಚಾಯತ್ ವತಿಯಿಂದ,
ಸೊ ಅವೆಲ್ಲವೂ ಕೂಡ ಹಾಳಾಗಿ ಹೋಗಿವೆ, ಕಿತ್ತು ಹೋಗಿವೆ ಅನ್ನುವಂಥ ಮಾತುಗಳಿವೆ. ಸೊ ನಮ್ಮ ಗಮನಕ್ಕೆ ಇದೆಯಾ, ಅದು ಏನು ಯಾಕೆ ಹಿಂಗೆ ಆಗ್ತಾ ಇದೆ? ಇದು ಕಳಪೆ ಕಾಮಗಾರಿ ಅಂತ ಏನಾದ್ರು ಅನ್ಸುತ್ತೆ ತಮ್ಗೆ? ಮತ್ತೆ ಈ ಚೆನ್ನಮ್ಮನ ಕಿತ್ತೂರು ಕ್ಷೇತ್ರದಲ್ಲಿ ಸರ್ ಏನಾದ್ರು ತಮ್ಮ ಗಮನಕ್ಕೆ ಈ ಅಕ್ರಮ ಮರಳ ಬಗ್ಗೆ ಏನಾದ್ರು ದೂರುಗಳು ಬಂದಿದಾವ? ಯಾರಾದ್ರೂ ನಮ್ಮಲ್ಲಿ ಚಾನ್ಸೇ ಇಲ್ಲ. ಎಲ್ಲೋ ಸಣ್ಣ ಪುಟ್ಟ ಅದು ಬಳಿ ಖಾಲಿ ಆದಾಗ ಮರಳ ಇಲ್ಲೆಲ್ಲರೂ ಇಲ್ಲ. ನಮ್ಮಲ್ಲಿ ಇದು ಒಟ್ಟು ಪರ್ಮಿಟ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್. ಅವ್ರದ್ದೊಂದು ಕಾನ್ಸೆಪ್ಟ್ ಬೇರೆ, ನಮ್ದು ಬೇರೆ. ನಾನು ಆಸ್ ಎ ರಾಜಕಾರಣಿ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗತ್ತೆ.